ಹಾಂ ಮಾವ, ಒಂದು ಗುಡ್ ನ್ಯೂಸ್ ಇತ್ತು, ಅದಕ್ಕೋಸ್ಕರ ಫೋನ್ ಮಾಡಿದೆ. ನಾವು ಮತ್ತೆ ನಮ್ಮ ಹಳೆ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಅಮ್ಮ ಹೇಳಿದ್ರು ಪೂಜೆ ಮಾಡಿಸು ಅಂತ. ನಾವು ಶಾಸ್ತ್ರಿಗಳನ್ನ ವಿಚಾರಿಸಿದ್ವಿ, ನಾಡಿದ್ದು ಒಳ್ಳೆ ಮುಹೂರ್ತ ಇದೆ ಅಂತ ಹೇಳಿದ್ರು. ಸೊ ತಾವು ದಯವಿಟ್ಟು ಪೂಜೆಗೆ ಬರಬೇಕು. ಓ, ಖಂಡಿತವಾಗ್ಲೂ ಬರ್ತೀವಿ. ನಿಜವಾಗ್ಲೂ ನಮಗೆಲ್ಲ ತುಂಬ ಖುಷಿಯಾಗಿದೆ. ಅಳಿಯಂದ್ರೆ ನೀವು ಆ ಮನೇಲೇ ಇರಬೇಕು, ಅದೇ ನಮ್ಮ ಆಸೆ. ನಿಮ್ಮ ಆಸೆ ಅಷ್ಟೇ ಅಲ್ಲ ಮಾವ, ತುಂಬ ಜನರ ಆಸೆ ಆಗಿತ್ತು, ಈಗ ಅದು ಸತ್ಯ ಆಗಿದೆ ಅಷ್ಟೇ. ನಿಜ ನಿಮ್ಮ ಮಾತು. ನೋಡಿ, ಪೂಜೆ ಅಂದಮೇಲೆ ತುಂಬ ಕೆಲಸ ಇರುತ್ತೆ. ನಾನು ಮಂದಾಕಿನಿಗೆ ಬಂದು ನಿಮ್ಗೆ ಸಹಾಯ ಮಾಡೋಕ್ಕೆ ಹೇಳ್ತೀನಿ. ಅಪ್ಪ ಅದೆಲ್ಲ ಏನು ಬೇಡ. ಅಮ್ಮಮ್ಮನಿಗೆ ಹುಷಾರಿಲ್ಲ ಅಂತ ತಾನೇ ಅವರು ಅಲ್ಲಿಗೆ ಹೋಗಿರೋದು. ಅರ್ಜೆಂಟ್ ಏನಿಲ್ಲ, ನಾಳಿದ್ದು ಪೂಜೆಗೆ ಬಂದರೆ ಸಾಕು. ಆ್ಯಂಡ್ ಹೆಲ್ಪ್ ಮಾಡೋದಕ್ಕೆ ಅಪೇಕ್ಷಾ, ಪಾರ್ಥ ಅವರೆಲ್ಲರೂ ಇದ್ದಾರಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ, ಸರಿನಾ? ಅಳಿಯಂದ್ರೆ ನಿಜ ಹೇಳಬೇಕು ಅಂದರೆ ನೀವು ಆ ಮನೆ ಉಳಿಸ್ಕೋತೀರಾ ಅನ್ನೋ ನಂಬಿಕೆ ನನಗಿತ್ತು. ಆದರೆ ಮನಸ್ಸಿನ ಮೂಲೆಯಲ್ಲಿ ಒಂದು ಸಣ್ಣ ಭಯ ಇತ್ತು. ದೇವ್ರ ದಯ, ಭಯದ ಮುಂದೆ ನಂಬಿಕೆ ಗೆಲ್ತು. ಅದು ಹಾಗೇನೆ ಮಾವ, ಲೈಫು ಲಾಸ್ಟ್ ಮೂಮೆಂಟಲ್ಲಿ ಟರ್ನ್ ತೊಗೊಳುತ್ತೆ. ಬಟ್ ನಾವು ಅಲ್ಲಿ ತನಕ ಗಟ್ಟಿಯಾಗಿ ನಿಂತಿರಬೇಕು. ಮಿಕ್ಕಿದ್ದೆಲ್ಲ ತಂತಾನೆ ಆಗ್ತಾ ಹೋಗುತ್ತೆ ಅಷ್ಟೇ. ಮತ್ತೆ ಅಲ್ಲಿ ಪಾರ್ಥ ಮತ್ತು ಮಹಿಮಾ ಇದ್ದಾರಾ? ಫೋನ್ ಕೊಡಿ. ಹಾಂ, ಇದ್ದಾರೆ, ಕರಿತೀನಿ ಇಲ್ಲಿ. ಪಾರ್ಥ, ಮಹಿಮಾ, ಬನ್ನಿ ಬೇಗ. ಮಾವ, ನಿಮ್ಮ ಅಣ್ಣ ನಮ್ಮ ಅಳಿಯಂದ್ರು, ಮಾತಾಡಿ. ಬಿಗ್ ಬ್ರೋ. ಹಾಂ ಪಾರ್ಥ, ನೀನು ಮತ್ತು ಅಪೇಕ್ಷಾ ಬೆಳಗ್ಗೆ ಮನೆಗೆ ಬಂದುಬಿಡಿ. ನಾವು ಶಾಪಿಂಗ್ ಹೋಗಬೇಕು, ಒಂದಷ್ಟು ಪರ್ಚೇಸಿಂಗ್ ಎಲ್ಲ ಮಾಡ್ಕೊಂಡು ಬಂದ್ಬಿಡೋಣ. ಇದು ಮನೆ ಕೆಲಸ, ಅರ್ಥ ಆಯ್ತಾ? ಸರಿ ಬಿಗ್ ಬ್ರೋ. ಸರಿ, ಹಾಗೆ ಮಹಿಮಾಗೆ ಫೋನ್ ಕೊಡು. ಹಲೋ ಅಣ್ಣ. ಪುಟ, ನಾಡಿದ್ದು ಮನೇಲಿ ಪೂಜೆ ಇದೆ, ಎಲ್ಲರೂ ದಯವಿಟ್ಟು ಬರಬೇಕು, ತಪ್ಪದೆ ಹಾಜರಾಗಬೇಕು. ಇದು ನನ್ನ ಆರ್ಡ್ರು, ಅರ್ಥ ಆಯ್ತಾ? ಹಾಂ ಸರಿ ಅಣ್ಣ. ಹ್ಞೂ. ಹಾಂ, ಹೇಳಿ ಅಳಿಯಂದ್ರೆ. ಅಯ್ಯೋ, ಖಂಡಿತವಾಗ್ಲು ಎಲ್ಲರೂ ಬರ್ತೀವಿ, ಅದರಲ್ಲಿ ಅನುಮಾನನೇ ಇಲ್ಲ. ಆಮೇಲೆ ಮಲ್ಲಿ ಹೇಗಿದ್ದಾರಂತೆ? ಹೌದಾ? ಆನಂದ್, ಏನಾಯ್ತು ಆನಂದ್? ಯಾಕೆ ಹೇಗಿದ್ಯಾ ಆನಂದ್? ಯಾಕೆ ಇಷ್ಟೊಂದು ಡಲ್ಲಾಗಿದೆಯಾ? ಏನಾಯ್ತು ಹೇಳು. ಇರೋ ಬರೋ ಎಲ್ಲ ಪ್ರಾಪರ್ಟಿನೂ ಅವನ ಹೆಸರಿಗಾಗೋಯ್ತು ಚಿನ್ನ. ಏನು ಹೇಳ್ತಿದ್ಯಾ ಆನಂದ್? ಎಲ್ಲ ಗೆಳೆಯನ ಹೆಸರಿಗಾಗೋಯ್ತು. ನೀವಿದ್ಯಾ ನೋಡು, ಈ ವಿಷಯನ ಹೀಗೆ ಹೇಳೋದು ಖುಷಿಯಾಗಿ ಹೇಳ್ಬೇಕು ತಾನೆ. ಒಂದು ನಿಮಿಷ ಎಷ್ಟು ಟೆನ್ಷನ್ ಆಗೋಯ್ತು ಗೊತ್ತಾ? ನನಗೆ ಟೆನ್ಷನ್ ಆಗಲಿ ಅಂತಾನೆ ಒಂದು ಸಣ್ಣ ಚೋಕ್ ಕೊಟ್ಟಿದ್ದು. ಟೆನ್ಷನ್ ತಗೊಂಡ ಈ ವಿಷಯನ ಈ ಥರ ಯಾರಾದರೂ ಹೇಳ್ತಾರ? ಬಾಯಿಗೆ ಸಕ್ಕರೆ ಹಾಕ್ಬಿಟ್ಟು ಹೇಳಬೇಕು, ಹೋಗಿ ಸಕ್ಕರೆ ತಗೊಂಬೋಗು, ಓಡು. ಫುಲ್ ಟೆನ್ಷನ್ ಮಾಡ್ಕೊಂಬಿಟ್ಟೆ ಅಲ್ಲ? ನೀನಿದೆಯಲ್ಲ, ತಗೋ. ಏನು ತಿನ್ನು. ಬಾ, ಇವತ್ತು ನಿಜವಾಗ್ಲೂ ಮರೆಯೋಕ್ಕಾಗದಿರೋ ಕ್ಷಣ ಅಂತಾರಲ್ಲ, ಆ ಥರ ನೋಡು. ಆ ಮನೆಗೆ ಆ ರಾಕ್ಷಸನಿಂದ ಮುಕ್ತಿ ಸಿಕ್ತು. ಅವನು ಅಷ್ಟೇ ಕೂತ್ಗೆಡ್ದು ಆಚೆ ದಬ್ಬಿದ್ದಾಯ್ತು. ಹೌದಾ? ಚಿನ್ನ, ಇದೆಲ್ಲ ಆಗಿದ್ದು ಗೆಳೆಯನಿಂದ. ಗೆಳೆಯ ಮತ್ತೆ ಆ ಮನೆಗೆ ವಾಪಸ್ ಹೋಗ್ತಾ ಇದ್ದಾನೆ ಕಣೆ. ಡ್ಯಾಡಿ ಈಸ್ ಹೋಮ್ ಅಂತಾರಲ್ಲ, ಆ ಥರ ಆಗಿದೆ. ಚಲೋ, ಭಾಳ ಖುಷಿ ಆಗ್ತಾ ಇದೆ ನನಗೆ. ಹಲೋ, ಯಾಕೇನಾಯ್ತು? ಸಕ್ಕರೆ ತಿಂದರೆ ಮುಖ ಅರಳಬೇಕು, ಒಳ್ಳೆ ಬೇವು ತಿಂದಂಗೆ ಇಟ್ಕೊಂಡಿದ್ಯಲ್ಲ, ಏನಾಯ್ತು? ಅಲ್ಲ ಆನಂದ್, ಆ ಕಿರಾತಕ ಮತ್ತೆ ಏನಾದರೂ ವಾಪಸ್ ಬಂದರೆ? ಏನು ಮಾತಾಡ್ತಾ ಇದೆಯಾ ನೀನು? ನೋಡಿ, ಅವನು ಇವಾಗ ಬ್ಯಾನ್ ಆಗಿರೋ ನೋಡ್ತಾರ. ಅವನಿಗೆ ಬೆಲೆ ಇಲ್ಲ, ನೆಲೆ ಇಲ್ಲ, ಏನೂ ಇಲ್ಲ. ಅವ್ನು ಹೋಗ್ತಾ ಇಡೀ ಊರಿಗೆ ಗೊತ್ತಾಗೋಯ್ತು. ಏನು ಕಿಸ್ಸಕ್ಕಾಗಲ್ಲ, ಸುಮ್ಮನೆ ಬಿದ್ದಿರ್ಬೇಕಷ್ಟೇ ಅವನು. ಅಲ್ಲ ಆನಂದ್, ನಾನು ಬದಲಾಗಿದ್ದೀನಿ ಅನ್ಕೊಂಡು ಅವ್ನು ವಾಪಸ್ ಬಂದರೆ ಏನು ಮಾಡೋದು? ನಾನು ಬದಲಾಗಿದ್ದೀನಿ ಅಂತ ಬಾಯಿ ಮಾತಲ್ಲಿ ಹೇಳಿದ್ರೆ ಇಲ್ಲಿ ನಂಬಕ್ಕೆ ಯಾರೂ ಇಲ್ಲಮ್ಮ. ಸ್ಪೆಷಲಿ ಗೆಳೆಯ ಯಾವುದೇ ಕಾರಣಕ್ಕೂ ಅವನ್ನ ನಂಬಲ್ಲ. ಅವನಿವಾಗ ಯಾವ ಮೂಡಲ್ಲಿದ್ದಾನೆ ಗೊತ್ತಾ? ಶೂಟ್ ಅಟ್ ಸೈಟ್ ಅನ್ನೋ ಮೂಡಲ್ಲಿದ್ದಾನೆ. ಒಂದು ವೇಳೆ ಆ ರಾಕ್ಷಸ ನಿಜವಾಗ್ಲೂ ಬದಲಾದ್ರೆ ಮಾತ್ರ ಅವನಿಗೆ ಉಳ್ಗಲ್ಲ, ಇಲ್ಲಾಂದರೆ ಗೇಮ್ ಓವರ್ ಅಂತಾರಲ್ಲ, ಆ ಥರ ಆಗ್ಬಿಡುತ್ತೆ. ಅವ್ನು ಮಾಡಿದ್ದಕ್ಕೆಲ್ಲ ದೇವರು ಈಗ ಲೆಕ್ಕ ಶುರು ಮಾಡಿದ್ದಾನೆ. ಡೌನ್ಫಾಲ್ ಶುರು ಆಗಿದೆ ಅಂತಾನೆ ಲೆಕ್ಕ. ಆದರೂ ಅವನಿಂದ ಗೌತಮ್ ಭೂಮಿಕಾಗೇನು ತೊಂದರೆ ಆಗದೆ ಇದ್ರೆ ಸಾಕು. ಯಾಕೆ ಟೆನ್ಷನ್ ಮಾಡ್ಕೋತೀಯ? ಅವರಿಬ್ಬರಿಗೂ ಏನೂ ಆಗಲ್ಲ. ಈಗ ಒಳ್ಳೆ ಟೈಮ್ ಶುರು ಆಗಿದೆ. ಅವ್ರು ಮುಟ್ಟಿದ್ದೆಲ್ಲ ಚಿನ್ನ, ಆನೆ ನಡೆದಿದ್ದೆ ದಾರಿ ಅಂತಾರಲ್ಲ, ಆ ಥರ. ಯಾರು ಏನೂ ಮಾಡ್ಕೊಳಕ್ಕಾಗಲ್ಲ. ಒಟ್ಟು ಆ ಮನೆಗೆ ಹಿಡಿದಿತ್ತಲ್ಲ ಗ್ರಹಣ, ಅದು ಇವತ್ತಿಗೆ ಕಳೀತು ನೋಡಿ.
ಇನ್ನೂ ಸ್ವಲ್ಪ ಸಕ್ಕರೆ ಬೇಕು ಅನಿಸ್ತಾ ಇದೆ, ಅಷ್ಟು ಖುಷಿ. ಅತಿ ಆದರೆ ಅಮೃತನೂ ವಿಷಾನೇ, ಸ್ವಲ್ಪ ಹಾಕು. ಏನೋ ಅಂದೆ ನೀನು? ನಾನು ನಿನ್ನ ದುಡ್ಡನ್ನ ಕತ್ಕೊಂಡ್ಬಂದಿದ್ದೀನ? ಅಲ್ಲ ಕಣೋ, ಫಸ್ಟ್ ಆಫ್ ಆಲ್ ಅದರಲ್ಲಿ ಒಂದೇ ಒಂದು ಪೈಸಾ, 1 ರೂಪಾಯಿ ಕೂಡ ನೀನು ಸಂಪಾದನೆ ಮಾಡಿದ್ದಲ್ಲ. 1 ರೂಪಾಯಿ ದುಡ್ದಿಲ್ಲ, ಆದರೂ ಇವನು ಓನರ್ಶಿಪ್ ಬಗ್ಗೆ ಮಾತಾಡ್ತಾನೆ. ನಿನಗೆ ಅದ್ರ ಮೇಲೆ ರೈಟ್ಸೇ ಇಲ್ಲ ಕಣೋ. ಫಸ್ಟ್ ಆಫ್ ಆಲ್ ನೀನು ಏನು ಗೊತ್ತಾ? ಬಂಗಾರದ ತಟ್ಟೆಲಿ ನಿಮ್ಮ ಅಣ್ಣನ ಹತ್ರ ಭಿಕ್ಷೆ ಬೇಡ್ತಿದ್ದ ಭಿಕ್ಷುಕ ನೀನು. ಇದು ಯಾವುದ್ರ ಮೇಲೋ ನಿನಗೆ ರೈಟ್ಸ್ ಇಲ್ಲ. ಏನಂದೆ? ನಾನು ನಿನ್ನಿಂದೆ ಬಿದ್ನಾ? ಈ ಥರ ಹೇಳೋದಕ್ಕೆ ನಿನಗೆ ಸ್ವಲ್ಪನೂ ನಾಚಿಕೆ ಆಗಲ್ವಾ? ಮದುವೆ ಆಗಿ ಮನೆಯಲ್ಲಿ ಹೆಂಡತಿ ಇದ್ರೂ ನನ್ನಿಂದೆ ಬಿದ್ದಿದ್ದು ನೀನು, ನಾನಲ್ಲ. ಅವಳು ದಡ್ಡಿ, ಅವಳು ಯಾವುದ್ರಲ್ಲೂ ನನಗೆ ಸರಿಸಮ ಅಲ್ಲ ಅಂತ ನನ್ನನ್ನು ಮರಳು ಮಾಡಿ ನನ್ನಿಂದೆ ಬಿದ್ದಿದ್ದು ನೀನು. ನಿನಗೆ ತೆವಳು ತೀರ್ಸ್ಕೋಬೇಕಿತ್ತು, ಅದಕ್ಕೆ ತಾನೇ ನನ್ನನ್ನು ಯೂಸ್ ಮಾಡ್ಕೊಂಡಿದ್ದು. ನನಗೆ ಅವ ಮನೇಲಿ ಏನೋ ಗೌರವ ಇತ್ತು, ಇದ್ರೂ ಇಲ್ದೇ ಇರೋಳ ಥರ ಇದ್ದೆ. ನೀನು ನನ್ನನ್ನು ಮದುವೆ ಆಗಿದ್ದು ಆ ಮಲ್ಲಿ ಮೇಲಿನ ಕೋಪಕ್ಕೆ. ಮದುವೆ ಮಾಡ್ಕೊ ಅಂತ ನಾನೇ ನಿನ್ನ ಹತ್ರ ಕೇಳಿರ್ಲಿಲ್ಲ. ಅವಳ ಮನೆ ಬಿಟ್ಟು ಹೋದ್ಮೇಲೆ ನಾನು ನಿನಗೆ ಶೋ ಪೀಸ್ ಆಗ್ಬಿಟ್ಟೆ ಅಲ್ವಾ? ಆ ಭಾಗ್ಯಕ್ಕೆ ನೀನು ಯಾಕೋ ನನ್ನ ಮದುವೆ ಆಗಬೇಕಿತ್ತು? ಅದಕ್ಕೆ ಕಣೋ, ಟೈಮ್ ನೋಡ್ಕೊಂಡು ಸರಿಯಾಗಿ ನಿನಗೆ ಹೊಡೆದಿದ್ದು. ನಿನ್ನ ಗಂಟ್ಲು ಒಣಗ್ದಾಗೆಲ್ಲ ನಿನಗೆ ಡ್ರಿಂಕ್ ಸಪ್ಲೈ ಮಾಡೋ ಬಾರ್ ಸಪ್ಲೈಯರ್ ಆಗಿದ್ದೆ ಅಲ್ವಾ ನಾನು ಆ ಮನೆಯಲ್ಲಿ? ನನ್ನನ್ನು ನೀನು ಯಾವಾಗಲೂ ಸಪ್ಲೈಯರ್ ಥರನೇ ನೋಡ್ತಾ ಇದ್ದಿದ್ದು. ನಿಜ ಹೇಳೋ, ಒಂದೇ ಒಂದಿನ ನನ್ನ ನಿನ್ನ ಹೆಂಡತಿ ಥರ ನೋಡ್ಕೊಂಡಿದ್ಯಾ? ಹೆಂಡತಿ ಅನ್ನೋ ಹಕ್ಕನ್ನ ನನಗೆ ಕೊಟ್ಟಿದ್ಯಾ? ಇಲ್ಲ, ಕೊಟ್ಟಿಲ್ಲ. ನೀನು ನನ್ನ ಟೈಮ್ ಪಾಸಿಗೋಸ್ಕರ ಯೂಸ್ ಮಾಡ್ಕೊಂಡೆ. ನೀನು ಮಾಡಿದ್ದಕ್ಕೆಲ್ಲ ಸರಿ ಅಂದರೆ ನಾನು ಒಳ್ಳೆಯವಳು, ಇಲ್ಲ ಜೈ ಇದು ತಪ್ಪು ಅಂದರೆ ನಾನು ಕೆಟ್ಟವಳು. ನಿನಗೆ ಬೇಕಾಗಿದ್ದಿದ್ದು ಒಳ್ಳೆ ಪಾರ್ಟ್ನರ್ ಅಲ್ಲ, ನೀನು ಹಾಕಿದ ಬಿಸ್ಕೆಟ್ನ ತಿನ್ಕೊಂಡು ನಿನ್ನ ಕಾಲು ನೆಕ್ಕೊಂಡು ಬಿದ್ದಿರೋ ನಾಯಿ. ಇದನ್ನೆಲ್ಲ ಮಾಡೋದಕ್ಕೆ ನೀನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋದಕ್ಕೆ ಒಂದು ನಾಯಿನೇ ಸಾಕ್ಬೋದಿತ್ತಲ್ಲ. ನನ್ನನ್ನು ಯಾಕೋ ಮದುವೆ ಆದೆ ನೀನು? ಇಷ್ಟೆಲ್ಲ ಮಾಡಿರೋ ನಿನ್ನನ್ನು ಕ್ಷಮಿಸೋ ಮಾತೇ ಇಲ್ಲ. ಏನು ಹೇಳ್ತಿದ್ಯಾ? ಇರೋದನ್ನೇ ಹೇಳ್ತಾ ಇದ್ದೀನಿ. ಇವನು ನನಗೆ ಅಷ್ಟು ಹಿಂಸೆ ಕೊಟ್ಟಿದ್ದಾನೆ. ನಾನು ಆವಾಗಲೇ ನಿಮಗೆ ಹೇಳಿಲ್ವಾ ಟಾಕ್ಸಿಕ್ ರಿಲೇಶನ್ಶಿಪ್ ಅಂತ? ಅದು ಈ ಪುಣ್ಯಾತ್ಮನೆ. ನನ್ನ ಪಾಲಿಗೆ ಇವನು ನರ್ಕ ತೋರಿಸ್ಬಿಟ್ಟ. ಇವನ ನಿಮಿಷ ಇಲ್ಲಿ ಇರಬಾರ್ದು, ಇವನ ಆಚೆಗೆ ಹಾಕಿ.